ರಾಜಧಾನಿ ಬೆಂಗಳೂರಿನಲ್ಲೇ ಕುಡಿಯುವ ನೀರಿಗೆ ಬರ ಶುರುವಾಗಿದೆ. ನಲ್ಲಿ ಇದ್ರೂ ನೀರು ಬರಲ್ಲ, ಕನೆಕ್ಷನ್ ಇದ್ರೂ ಜೀವಜಲ ಸಿಗ್ತಾ ಇಲ್ಲ. ಬೆಂಗಳೂರಿನ ಮಧ್ಯಭಾಗದಲ್ಲೇ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆ. ಕುಡಿಯೋಕೆ ನೀರಿಲ್ಲದೆ, ಗೃಹೋಪಯೋಗಿ ಬಳಕೆಗೂ ಕೂಡ ನೀರಿಲ್ಲದೆ ನಿವಾಸಿಗಳು ಪರದಾಡುವಂತಾಗಿದೆ. ಸರ್ವಜ್ಞ ನಗರದ ಭಾರತ್ ಮಾತಾ ಲೇಔಟ್ನಲ್ಲಿ ನಿವಾಸಿಗಳ ಗೋಳನ್ನ ಕೇಳೋರೇ ಇಲ್ಲದಂತಾಗಿದೆ. ನೀರು ತರೋಕೆ ಅಕ್ಕಪಕ್ಕದ ಬೀದಿಗಳಿಗೆ ಹೋಗಬೇಕಾದಂತಹ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಶಾಂತಮೂರ್ತಿ, ಗಮನಿಸ್ತಾ ಇದ್ದೀವಿ, ಯಾವಾಗ ಇವರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿ ಏನ್ ಹೇಳ್ತಾರೆ ಸ್ಥಳೀಯರು? ಮಧುಶ್ರೀ, ಈಗಾಗಲೇ ಬೆಂಗಳೂರಿನಲ್ಲಿ ಕಾವೇರಿ ನೀರಿನ ಸಂಪರ್ಕವನ್ನು ಕೊಟ್ಟಿದ್ದೀವಿ ಅಂತ ಜಲಮಂಡಳಿ ಹೇಳುತ್ತೆ. ಜೊತೆಗೆ ಸಾಕಷ್ಟು ಕಡೆಗಳಲ್ಲಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದೀವಿ ಅಂತ ಹೇಳ್ತಾರೆ. ಆದರೆ ಈ ಏರಿಯಾ ಏನಿದೆ ಅಂದರೆ ಸರ್ವಜ್ಞ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಭಾರತ್ ಮಾತಾ ಲೇಔಟ್ನಲ್ಲಿ ಜನರು ನಿತ್ಯ ಕೂಡ ನೀರಿಗಾಗಿ ಪರದಾಡುವಂಥ ಸ್ಥಿತಿ ಎದುರಾಗಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದಾರೆ, ಇವರೆಲ್ಲ ಕೂಡ ಈ ಏರಿಯಾದ ನಿವಾಸಿಗಳು. ಕಳೆದ 3-4 ತಿಂಗಳಿಂದ ಕೂಡ ಈ ಒಂದು ಏರಿಯಾದಲ್ಲಿ ಒಂದು ಹನಿ ನೀರು ಕೂಡ ಬರ್ತಾ ಇಲ್ಲ. ಕಾವೇರಿ ನೀರು ಒಂದ್ ಕಡೆ ಕೈ ಕೊಟ್ರೆ ಮತ್ತೊಂದು ಕಡೆಯಲ್ಲಿ ಬೋರ್ವೆಲ್ ನೀರು ಕೂಡ ಬರ್ತಾ ಇಲ್ಲ. ಇದು ಈಗ ಜನರಿಗೆ ಸಂಕಷ್ಟವನ್ನು ತಂದಿಟ್ಟಿದೆ. ಯಾಕಂದ್ರೆ ನಿತ್ಯ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಂದ್ರೂ ಕೂಡ ನೀರು ಕೂಡ ಸಿಗ್ತಾ ಇಲ್ಲ. ಜೊತೆಗೆ ಪಕ್ಕಪಕ್ಕದ ಏರಿಯಾಗಳಿಗೆ ಹೋಗಿ ನೀರನ್ನ ತಂದು ದಿನ ಬಳಕೆಯನ್ನ ಮಾಡಬೇಕಾದಂತ ಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಸಾಕಷ್ಟು ಬಾರಿ ದೂರನ್ನ ಕೊಟ್ಟರು ಕೂಡ ಜಲಮಂಡಳಿ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಸ್ಪಂದನೆಯನ್ನ ಕೊಡ್ತಾ ಇಲ್ಲ. ಇದರಿಂದ ಜನರು ಕಂಗಾಲಾಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಗಮನಿಸ್ತಾ ಇರ್ಬೋದು, ನೀರು ಬರ್ದೇ ಇದ್ರು ಕೂಡ ಬಿಲ್ ಮಾತ್ರ ಕರೆಕ್ಟ್ ಆಗಿ ಬರ್ತಾ ಇದೆ. ಪ್ರತಿ ತಿಂಗಳು ಎಲ್ಲರಿಗೂ ಕೂಡ ನೀರಿನ ಬಿಲ್ ಬರ್ತಾ ಇದೆ. ಬಿಲ್ ಅನ್ನ ಕಟ್ಟಲಿಲ್ಲ ಅಂದ್ರೆ ಬಡ್ಡಿನ ಕೂಡ ಆಗ್ತಾ ಇದ್ದಾರೆ. ಆದ್ರೆ ನೀರನ್ನ ಮಾತ್ರ ಬಿಡ್ತಾ ಇಲ್ಲ. ಇದೀಗ ಜನರಿಗೆ ಸಂಕಷ್ಟವನ್ನ ತಂದಿಟ್ಟಿದೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಏನ್ ಸಮಸ್ಯೆ ಇದೆ ನಿಮ್ಮ ಏರಿಯಾದಲ್ಲಿ ಅಂತ? ನಮ್ಗೆ ನೀರ್ ಬಂದು 2 ವರ್ಷ ಆಗ್ತದೆ, ಸರಿಯಾಗಿ ನೀರ್ ಬರಲ್ಲ. ಹಂಗ್ ಬಿಟ್ರು ವಾರಕ್ಕೆ ಒಂದ್ಸತಿ ಬಿಡ್ತಾರೆ. ಯಾವಾಗೋ ಒಂದು ತಿಂಗಳಿಗೆ ಒಂದ್ಸತಿ 2 ಸತಿನೇ ನೀರ್ ಬರೋದು ನಮ್ಗೆ. ಆದ್ರೆ ಈ ಕಡೆ ಇರೋರ್ಗೆಲ್ಲ ಇನ್ನೂ ನೀರೇ ಬರಲ್ಲ. ನಮಗಂದ್ರೆ ಪರವಾಗಿಲ್ಲ, ತಿಂಗಳಿಗೆ 2 ಸತಿನ ಬರ್ತದೆ. ಅದು ಇವ್ರಿಗೆ ಬರಲ್ಲ ನೀರು. ಇವ್ರು ವಾಲ್ ಓಪನ್ ಮಾಡಿದ್ರೆ ಒಂದೊಂದು ಲೈನ್ಗೆ ಒಂದೊಂದು ಟೈಮ್ ತೆಗೆದ್ರೆ ನೀರು ಬರ್ತದೆ ನಮ್ಗೆ. ನಮ್ ನೀರು ಎಲ್ಲಿ ಹೋಗ್ತದೆ? ಏನ್ ಮಾಡ್ತಾರೆ? ನಮ್ ನೀರು ಫಸ್ಟ್ ಎಲ್ಲ ಬರ್ತಾಯ್ತಲ್ಲ, ನೀರೇ ಬರಲ್ಲ. ಆದ್ರೆ 5,220 ರೂಪಾಯಿ ಬಿಲ್ ಬಂದಿದೆ. ಹೆಂಗ್ ಕಟ್ಟೋದು ನಾವು? ಇವಾಗ ಟ್ಯಾಕ್ಸ್ ಬಂದಿದೆ, ಟ್ಯಾಕ್ಸ್ ಡಬಲ್ ಹಾಕಿದ್ದಾರೆ. ಏನ್ ಸೌಕರ್ಯ ಮಾಡಿದ್ದಾರೆ? ಟ್ಯಾಕ್ಸ್ ಡಬಲ್ ಹಾಕಿದ್ದಾರೆ ಅವರು. ಕರೆಕ್ಟಾ ನಾವ್ ಹೇಳೋದು? ಹಂಗಿರುವಾಗ ಇವ್ರು ಟ್ಯಾಕ್ಸ್ನು ಜಾಸ್ತಿ ಮಾಡಿದ್ದಾರೆ. 4 ತಿಂಗಳಾಯ್ತು ಈ ರೋಡ್ ಕಿತ್ತು. ಈ ರೋಡ್ ಹಾಕಿಲ್ಲ, ಏನಿಲ್ಲ. 1 ವಾರದಲ್ಲಿ ಮಾಡಿ ಕೊಡ್ತೀನಿ ಅಂದ್ರು. ಇವಾಗ ಎಷ್ಟೋ ಜನ ಬೀಳ್ತಾರೆ, ಏಟು ಬೀಳ್ತದೆ. ಇದನ್ನು ಸರಿಯಾಗಿ ಮಾಡಲ್ಲ. ಚಾಂಬರ್ಗೆ ನಾವು 10 ಸತಿ ಫೋನ್ ಮಾಡಿದ್ರೆ ಬಂದು ಕ್ಲೀನ್ ಮಾಡೋದು. ನಮ್ಗೆ ಬೋರ್ ನೀರಿಲ್ಲ, ಕೊಳಾಯಿ ನೀರಿಲ್ಲ, ಯಾವ ನೀರಿಲ್ಲ. ಆದ್ರೆ ನಾವು ಹೆಸರು ಮಾತ್ರ ಬೆಂಗಳೂರು. ಎಲೆಕ್ಷನ್ ಬರ್ತಾರೆ, 5 ವರ್ಷಕ್ಕೆ ಒಂದ್ಸತಿ ಬರ್ತಾರೆ. ಆವಾಗ ಮಾತ್ರ 3 ತಿಂಗಳಿರುವಾಗಲೇ ಬಂದ್ಬಿಡ್ತಾರೆ ಎಲೆಕ್ಷನ್ಗೆ. ನೀನ್ ಓಟ್ ಹಾಕಮ್ಮ, ನಾವ್ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ. ಯಾರು ಏನು ಮಾಡಲ್ಲ. ಬಂದು ಏನಕ್ಕೆ ಬರ್ಬೇಕು? ಓಟನ್ನು ನಮಗೆ ಏನ್ ಸೌಕರ್ಯ ಮಾಡಿ ಕೊಟ್ಟಿಲ್ಲ ಅಂದ್ರೆ ಅಂತವ್ರು ಬರಬಾರ್ದು ನಮ್ಮ ಏರಿಯಾಗೆ. ನಮ್ಮ ಓಟನೇ ಬೇಡ ಅವ್ರಿಗೆ. ಈಗ ನೀರು ಬರ್ತಾ ಇಲ್ಲ, ಮನೇಲಿ ಯಾವ ರೀತಿ ಸಮಸ್ಯೆ ಆಗುತ್ತೆ? ದಿನ ಕೆಲಸ ಕಾರ್ಯಗಳಿಗೆ ಯಾವ ರೀತಿ ಅಡ್ಡಿ ಆಗ್ತಾ ಇದೆ ನೀರು ಬರ್ದೇ ಇರೋದ್ರಿಂದ ಅಂತ? 12 ಕ್ರಾಸ್ 13 ಕ್ರಾಸ್ 3 ಕ್ರಾಸ್ಗೆ ತಣ್ಣಿ ಬರೋದೇ ಇಲ್ಲ ಸರ್. ரொம்ப ಕಷ್ಟ ಆಯ್ತು ನಮ್ಗೆ. ತಿಂಗಳಿಂದ ಅದೇ ಕಷ್ಟ ಆಗ್ತಾ ಇರೋದು ನಮಗೆ. ನೋಡ್ರೆ ವಾಟರ್ ಬಿಲ್ಲು ಕಟ್ತಾ ಇದೀವಿ ನಾವು. ತಿರ್ಗಾ ನೀರು ಪ್ರಾಬ್ಲಮ್ಮು. ಹೆಂಗ್ ನಾವು ಇದು ಅಡ್ಜಸ್ಟ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇದು ಇಲ್ಲಿಯ ನಿವಾಸಿಗಳ ಮಾತು. ಒಟ್ಟಿನಲ್ಲಿ ಈ ಏರಿಯಾದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ನೀರು ಬರದೇ ಇರೋದ್ರಿಂದ ನಿತ್ಯದ ಕೆಲಸ ಕಾರ್ಯಗಳಿಗೂ ಕೂಡ ಅಡಚಣೆ ಆಗ್ತಾ ಇದೆ. ಆದ್ರೆ ಯಾರೊಬ್ರು ಅಧಿಕಾರಿಗಳಾಗ್ಲಿ, ಸಂಬಂಧಪಟ್ಟ ಶಾಸಕರಾಗ್ಲಿ ಇಲ್ಲಿ ಸ್ಥಳಕ್ಕೆ ಬರ್ತಾ ಇಲ್ಲ, ನಮ್ಮ ಸಮಸ್ಯೆಗಳನ್ನ ಆಳಿಸ್ತಾ ಇಲ್ಲ ಅಂತ ಜನರು ಆಕ್ರೋಶವನ್ನು ಹೊರಹಾಕ್ತಾರೆ. ಸದ್ಯ ಜಲಮಂಡಳಿಗಾಗ್ಲೇ ಕಾವೇರಿ 5ನೇ ಹಂತದ ತನಕ ನಾವು ಪ್ರಾಜೆಕ್ಟ್ ಅನ್ನ ಮಾಡಿಬಿಟ್ಟಿದೀವಿ, ಎಲ್ಲ ಕಡೆ ನೀರು ಅಂತ ಹೇಳ್ತಾರೆ. ಆದ್ರೆ ಈ ಏರಿಯಾ ಜನರಿಗೆ ಆಗಿರೋ ಸಮಸ್ಯೆಯನ್ನ ಬಗೆಹರಿಸ್ತಾರ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ.